ಸುಮಾರು 80 ಜನರಿಗೆ ಕಾಂಗ್ರೆಸ್ ಸರ್ಕಾರದಿಂದ ಬಗರ್ ಹುಕುಂದಾರರಿಗೆ ನೋಟಿಸ್ ನೀಡಲಾಗಿದೆ. ತಾಳಗುಪ್ಪ ಗ್ರಾಮದ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಭೇಟಿಯನ್ನು ನೀಡಿದ್ರು. ಈ ವೇಳೆ ಗ್ರಾಮಸ್ಥರು ತಮ್ಮ ಗೋಳನ್ನ ತೋಡ್ಕೊಂಡಿದ್ದಾರೆ. ಹಾಲಪ್ಪ ಅವರ ಅಧಿಕಾರಾವಧಿಯಲ್ಲೇ ಇದ್ದಾಗ ತಾಳಗುಪ್ಪದ ಬಗರ್ ಹುಕುಂ ರಕ್ಷಣೆ ಮಾಡಿದ್ದು ನಾನು. ಇವಾಗಿನ ಜಿಲ್ಲಾ ಮಂತ್ರಿಗಳು ಆ ಸಂದರ್ಭದಲ್ಲಿ ಎಲ್ಲಿಗೆ ಹೋಗಿದ್ರು? ಅಧಿಕಾರ ಬಂದ ತಕ್ಷಣ ತಾಳಗುಪ್ಪ ಗ್ರಾಮದ ಬಗರ್ ಹುಕುಂದಾರರಿಗೆ ಹಕ್ಕುಪತ್ರ ನೀಡ್ತೇನೆ ಅಂತ ಕಾಂಗ್ರೆಸ್ ನಾಯಕರು ಅಂದಿದ್ರು. ಈಗ ಅವರು ಎಲ್ಲಿದ್ದಾರೆ ಎಂದು ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಪ್ರಶ್ನೆಯನ್ನ ಮಾಡಿದ್ರು. ಬಗರ್ ಹುಕುಂದಾರರಿಗೆ ರಕ್ಷಣೆ ಮಾಡ್ತೀನಿ ಅಂತ ಪಾದಯಾತ್ರೆಗೆ ಕರೆದುಕೊಂಡು ಹೋದಂತಹ ರೈತರಿಗೆ ಈಗ ನೋಟಿಸ್ ನೀಡಿದ್ದಾರೆ. ಬಗರ್ ಹುಕುಂ ಮೇಲೆ ರಾಜಕಾರಣ ಮಾಡಿದ್ದ ಜಿಲ್ಲಾ ಮಂತ್ರಿಗಳು ಈಗ ಯಾಕೆ ಬಗರ್ ಹುಕುಂದಾರರ ರಕ್ಷಣೆ ಮಾಡ್ತಾ ಇಲ್ಲ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಕನ್ಫರ್ಮೇಶನ್ ಕೊಟ್ಬಿಡ್ತೀವಿ, ಇದನ್ನ ಮಾಡ್ಕೊಟ್ಬಿಡ್ತೀವಿ ಅಂತ ಹೇಳಿ ಏನು ವೈಕಂತ ಇದ್ರು. ಇವತ್ತು ಯಾರು ಇಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ನೀವು ಇದನ್ನ ಇವತ್ತಲ್ಲಿ ತಾಳಗುಪ್ಪದಲ್ಲಿ ಅದೇ ದಂಧೆ ಮಾಡಿ ಕೋರ್ಟಿಗೆ ಹೋಗಿ ಬಿಜೆಪಿ ಮೇಲೆ ಹಿಂಗೆ ಬರ್ತದೆ. ಇವಾಗ ಅವರೆಲ್ಲರೂ ಕೂಡ ಇವಾಗ ಸರ್ಕಾರ ಇದೆಯಲ್ಲ, ಇವಾಗ ಅವರಿಂದಲೇ ನೋಟಿಸ್ ಕೊಡ್ಸಿ ಆಗಲ್ಲ. ತಾಳಗುಪ್ಪದ ನಿಟ್ಟೇಕಿ ಅವರಿಗೆ 80 ಜನಕ್ಕೆ ನೋಟಿಸ್ ಕೊಟ್ಟಿರಲ್ಲ. ಅವತ್ತು ನೀವು ಮಾತ್ರ ಇದ್ದವರು, ನೀವೇ ಒಂದಿಷ್ಟು ಜನ ಇಲ್ಲ ಇದು ನ್ಯಾಯ ಅಲ್ಲ, ಇದು ಅನ್ಯಾಯ, ಇದು ರಾಜಕೀಯಕ್ಕೆ ಇದು ಬಳಸ್ಕೊಂತಾ ಇದ್ದೀರಿ, ದುರುಪಯೋಗ ಮಾಡ್ಕೊಂತಾ ಇದ್ದೀರಿ ಅಂತ ಹೇಳಿದ್ವಿ. ಹೌದಲ್ಲ? ನಿಮ್ಮ ಮನೆ ಕುತ್ಕೊಂಡಾಗ ಕೆಳಗಡೆ ಕುತ್ಕೊಂಡಾಗ ನಮ್ ಜೊತೆಗೆ ಇರ್ತಕ್ಕಂಥ ತಾಯಿನೇ ತಗೊಂಡು ಕೋರ್ಟಲ್ ಸಿಕ್ಸಿಗೆ ಒಂದು ಎವಿಕ್ಷನ್ಸ್ ಮಾಡಿಸ್ಕೊಂಡು, ಹೌದಲ್ಲ ಸಿದ್ದಣ್ಣ? ಅದನ್ನ ಪಕ್ಷಕ್ಕೆ ಮಸಿ ಬೀಳೋದು, ನಮ್ದು ಸಂಬಂಧನೇ ಇಲ್ಲ. ಇವತ್ತು ಸರ್ಕಾರ ಅವ್ರದೇ ಇದೆ, ಅವರೇ ಮಂತ್ರಿ. ಇವತ್ತು 3 ಎಕರೆ ಇದ್ದವ್ರು ಎಲ್ಲರೂ ಕೂಡ ಹೊರಗಡೆ ಹಾಕ್ಸಿ ಅಂತ ಹೇಳಿದಾಗ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ರು. ಜಿಲ್ಲಾ ಮಂತ್ರಿ ತಾನೆ. ಇವತ್ತು ಅವ್ರನ್ನ ಇಲ್ಲ ಕೋರ್ಟಿಗೆ ಹಾಕ್ಸ್ತೀನಿ, ಇಲ್ಲ ಅವ್ರಿಗೆ ಇದು ಕೋರ್ಟ್ ಆರ್ಡರ್ ಇದೆ, ನನ್ನ ಹತ್ರ ನೀವು ಯಾರು ಬರಂಗಿಲ್ಲ ಅಂತ ಹೇಳಿ ಯಾಕೆ ಹೇಳ್ಬೇಕು? ಜನನ ತಪ್ಪದಾರಿಗೆ ಯಾಕೆ ಹೇಳಿಸ್ಬೇಕಿತ್ತು? ಇವತ್ತು ಅವರೆಲ್ಲರೂ ಕೂಡ ನಡು ರಸ್ತೆಯಲ್ಲಿ ನಿಲ್ಸಿದಾರಲ್ಲ ಇಡೀ ಊರ್ನ. ಇವತ್ತು ಮಾತಾಡಲ್ವಾ? ಈಗ ಸರ್ಕಾರ ಬಂದಾಗ ಇದೇ ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಅವರು ಶಿವಮೊಗ್ಗದಲ್ಲಿ ಬಂದಾಗ ಏನ್ ಹೇಳಿದ್ರು? ನಮ್ಮ ಸರ್ಕಾರ ಬಂದ ತಕ್ಷಣ ಬಗರ್ ಹುಕುಂನ ಅಲ್ಲ, ಬಗರ್ ಹುಕುಂನ ಇರ್ಲಿ, ಇವ್ರು ಕೋರ್ಟಿಗೆ ಹೋಗಿದ್ದು ಅಲ್ಲಿ ಸಂತಸ್ರನ್ನ ನೀವು ಮಾತಾಡಿ ಕುಣಿಸ್ಬಿಟ್ರು. ಯಾರು? ಶರಾವತಿ ಮುಳುಗಡೆ ಸಂತಸನ. ಇವಾಗ ಅವರು ಕೈ ಬಿಟ್ರು, ಬಗರ್ ಹುಕುಂನು ಕೈ ಬಿಟ್ರು. ನಿಮ್ಮ ಹಣೆ ಬರ ನೀವು ಕೋರ್ಟಲ್ಲಿ ಏನಾರು ಮಾಡ್ಕೊಂಡು ಸಾಯಿರಿ ಅನ್ನೋ ತರ ಮಾಡಿದ್ರು. ಇವಾಗ ಅದಕ್ಕೆ ಮಾತಾಡಲ್ವಲ್ಲ. ಇವ್ ಜಿಲ್ಲಾ ಮಂತ್ರಿ ಅಲ್ವ? ಈಗ ಮಾತಾಡ್ಲೀಗ ತಾಳಗುಪ್ಪ ಬಂದ್ಯಾರ? ಬಂದು ಕೇಳಿದ್ರ ನೋಟಿಸ್ ಯಾಕೆ ಬಂದಿದ್ದಾವೆ ನಿಮಗೆ, ನಿಮ್ದು ಏನ್ ಪರಿಸ್ಥಿತಿ ಇದೆ ಅಂತ ಕೇಳ್ತಾ ಇದ್ದಾರ. ಇವಾಗ ಕೋರ್ಟಿಗೆ ತಗೊಂಡೋಗಿ ನಿಲ್ಸ್ಯಾರೆ. CCF ಕೋರ್ಟಲ್ಲಿ ಹೋಗಿ ತಗೊಂಡು ನಿಂತಿದೆ. ಇವಾಗ ಅವರು ಅದನ್ನ ಹೈಕೋರ್ಟಿಗೆ ತಗೊಂಡೋಗಿ ಹಾಕಿ ಹೈಕೋರ್ಟ್ ನಿಮ್ಗೆ ಪರವಾಗಿರ್ತಕ್ಕಂಥ ಕಾನೂನು ಇದೆಯಂತ. ಈಗ ಅಂದ್ರೆ ರಾಜಕೀಯವಾಗಿ ದುರುಪಯೋಗ ಮಾಡ್ಕೊಂಡು ಇದು ಸೋಲು ಗೆಲುವು ರಾಜಕಾರಣದಲ್ಲಿ ಬೇರೆ. ಆದ್ರೆ ಇಂಥ ವಿಚಾರಗಳನ್ನ ರೈತರಿಗೆ ಸಂಕಷ್ಟದಲ್ಲಿ ಹಾಕಿ ಅವ್ರ ಹೊಟ್ಟೆ ಮೇಲೆ ಹೊಡೆದು ರಾಜಕಾರಣ ಮಾಡತಕ್ಕಂಥದ್ದು ಸರಿಯಾದಂತ ಮಾರ್ಗ ಅಲ್ಲ. ಇವಾಗ ಯಾರವರಿಗೆ ಕರ್ಕೊಂಡು ತಿರುಗಾಡಿದ್ರಲ್ಲ ಅವರಿಗೆ ನೋಟಿಸ್ ಇಶ್ಯೂ ಮಾಡಿದ್ರು. ಈಗ ಅದನ್ನ ನಾವು ವಾತಾವರಣ ಬೇರೆ ಇದೆ. ಜನಗಳು ರುಚಿಗೆ ಬಿಟ್ಟಾರೆ. ಯಾವ ಗೌರ್ಮೆಂಟ್ ಬಂದ್ರು ಇದೆ, ಇದಕ್ಕಿಂತ ಅದೇ ಬೆಸ್ಟ್ ಅನ್ನೋ ಲೆಕ್ಕಾಚಾರದಾಗ ಇದ್ದಾರೆ. ಅದ ನಾವು ಒಬ್ಬರಿಗೆ ಒಂದು ಇದೇ ರಮೇಶ್ ಅಂತ ನಾವು ಎಷ್ಟು ರಕ್ಷಣೆ ಕೊಟ್ಟಿವಿ ಕೋರ್ಟ್ ಅಲ್ಲಿ ಇದ್ದಾಗ. ಅವನಿಗೆ 2 ವರ್ಷ ನಾನು ಹೇಳಿದೆ, ನೀನು ಇದಕ್ಕೆ ಮುಂದಕ್ಕಾಗ ಇದನ್ನ ಮಾಡ್ಬಿಡ, ಈ ಕೋರ್ಟಿಗೆ ಹೋಗ್ಬೇಡ್ರಿ. ನಾವು ಹೆಂಗಾರು ಸರ್ಕಾರದಲ್ಲಿ ಬೇರೆ ರೈತರು ಚಿಕ್ಕಮಂಗ್ಳೂರದಲ್ಲ ಎಷ್ಟೆಷ್ಟು ರೈತರದ್ದು ಒಂದು ಎವಿಕ್ಷನ್ಸ್ ಆಗಿಲ್ಲ. ಇವ್ರು ಬಂದ್ಮೇಲೆ ಇವಾಗ ಚಿಕ್ಕಮಂಗ್ಳೂರು ಎವಿಕ್ಷನ್ಸ್, ಇವಾಗ ನಿಟ್ಟಕ್ಕಿ ನೋಟಿಸಸ್, ತಾಳಗುಪ್ಪದ ನೋಟಿಸು, ಆಮೇಲೆ ಉಳಿದ ಎಲ್ಲವೂ ನೋಟಿಸು. ಬಟ್ 80 ನೋಟಿಸು ಇವ್ರ ಅವಧಿ ಮೇಲೆ ಕೊಟ್ಟುಬಿಟ್ಟು ಇವಾಗ ಅವರೆಲ್ಲರೂ ಕೂಡ ನಡೆದಿದ್ದ ನಿಲ್ಸ್ಯಾರ. ನಿಲ್ಸಿರ್ಬೇಕಾ? ಮಾತಾಡೋಲ್ಲ ಇದನ್ನ ಈಗ ಮಾತಾಡಕ್ ಬರೋದು. ಈಗ ಅದನ್ನ ಉಳಿಸ್ಕೊಳ್ಳಿ, ಅದನ್ನ ಮಾಡ್ಕೊಳ್ಳಿ. ಈಗ ನಮ್ಮ ಸರ್ಕಾರ ಇರಲ್ಲ, ಅವ್ರ ಸರ್ಕಾರ ಮಾಡ್ಕೊಳ್ಳಿ. ನಮ್ಮ ಸರ್ಕಾರ ಇದ್ದಾಗ ಓಕೆ, ಅವ್ರ ಸರ್ಕಾರ ಹಕ್ಕೋದ್ರೆ ಕೊಡ್ಲಿ ಅವರು. ಅಲ್ಲ, ನಾವು ಅದಕ್ಕೆ ಒಂದ್ ಅಕ್ಷರನು ಕೂಡ ಮಾತಾಡಿರ್ಲಿಲ್ಲ. ಹೋರಾಟ ಮಾಡಿದ್ರೆ ತಾಳಗುಪ್ಪ ಎವಿಕ್ಷನ್ ಮಾಡ್ಬೇಕಾರೆ, ಮೊದಲನೇ ಎವಿಕ್ಷನ್ ಮಾಡ್ಬೇಕಾದ್ರೆ ರಾತ್ರಿ ಅವ್ರು ಬಂದು ಬಿಟ್ರು. ನಮ್ದೇನ್ ಅಧಿಕಾರ ಇರಲಿಲ್ಲ. ಬಂದು ನಿಲ್ಸಿದವ್ರು ನಾವು. ಬಂದು ನಿಲ್ಸಿದ್ದೆ ನಾವು. ಹಾಲಪ್ಪನವರು ಇದ್ರು ಅಂತ ಅವ್ರು ನಿಲ್ಸಿದ್ರು. ಇವ್ರಿದ್ರ ಅವತ್ತು ಅಷ್ಟು ಜನ 24 ಶೆಟ್ರದ್ದು ಸಾಬ್ರದ್ದು ಅವ್ರದ್ದೆಲ್ಲರದ್ದು ಇದ್ದಾಗ ಅವ್ರು ತಿಳಿಸ್ತವ್ರೆ ಮತ್ತೆ ಇದೇ ಮಾಡಿದಾಗ ಇದ್ರ ಮಟ್ಟನು
ಅಲ್ಲಿ ಘಾಟ್ನಾಗ ಹೋಗಿದ್ದೀನಿ ಘಾಟ್ನಾಗ ಹೋಗಿದ್ದೆ.